ಇದು ತೋಟ ಆಗಿತ್ತು. ಇವಾಗ ಇತ್ತು ಪೂರ ಗರ್ತು ಇಂಚ ಮಲ್ತು ಬಿಡ್ತಿರತ್ತ. ಇತ್ತು ತೋಟ ಇತ್ತು, ನಮ್ಮ ಮನೆ ಆಗಿತ್ತು ನೋಡಿ. ಇಲ್ಲಿ ತುಳಸಿ ಕಟ್ಟೆ ಇದೆ. ನನಗೂ ಒಂದು ಟೈಮಲ್ಲಿ ಅನ್ನದಾತ, ಇವ್ರಿಗೂ ಅನ್ನದಾತ, KMC ಹಾಸ್ಪಿಟಲ್. ಫಸ್ಟ್ ಆಫ್ ಆಲ್ ನಾವು ಇಲ್ಲಿಂದ ಶಿಫ್ಟ್ ಆಗಿದ್ದು ಮೇನ್ ರೀಸನ್ ಏನಂದರೆ ತುಂಬ ಹಾವುಗಳು ಬರ್ತಾಯಿತ್ತು. ಅದು ಜಾಯಿಂಟ್ ಫ್ಯಾಮಿಲಿ ಮನೆ ಇದಾಗಿತ್ತು ನಮ್ಮದು. ಲಾಸ್ಟ್ ಇದ್ದಿದ್ದು ನಾವೇ. ನಮ್ಮ ರೈತರು ಹೊರಟರು. ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ರೆಸ್ ನಿಂದು ಪಾಪ? ಡ್ರೆಸ್ ಎಷ್ಟು ಚೆನ್ನಾಗಿದೆ ನಮ್ಮ ಪಾಪು ಡ್ರೆಸ್ ಅಲ್ವಾ? ವಾವ್, ನೈಸ್. ನಮ್ಮ ನಾಳೆ ದೋಸೆಗಂತೇಳಿ ಹಿಟ್ಟು ರುಬ್ಬಿಟ್ರು. ಸೊ ನನ್ನ ಮಗಳೇದ್ದು ಒಂದು ಬಾಳೆಹಣ್ಣು ತಿಂದ್ಲವಳು ಅಲ್ವಾ? ಬಾಳೆಹಣ್ಣು ತಿಂದಿಯಲ್ವಾ? ಓಕೆ. ಅದೇನದು? ಆ್ಯಪಲ್ ಅಲ್ಲ, ಅದು ಪೊಮೊಗ್ರಾನೇಟ್. ಏನದು? ಇವಾಗ ನಾವು ಒಂದು ಗ್ಲಾಸ್ ಹಾಲು ಕುಡಿತಾ ಹೊರಗಡೆ ಕೂತ್ಕೊಳ್ಳೋದು. ಅಮ್ಮ ಕೊರ್ಲೆ ಚಕ್ಕುಲಿ ಬಿಸ್ಕೆಟ್. ಅಮ್ಮ ಖಾರ ಕಟ್ಟಿ ಕೊರ್ಲೆ. ಲೈಟಾಗಿ ಮಳೆ ಹನಿತಾ ಇದೆ. ಸೊ ಖಾರ ಕಡ್ಡಿ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಆಯಿತು. ಸಂಜೆ ಆಯಿತು ಇವಾಗ. ನನ್ನ ಮಗಳಿಗೆ ಸ್ವಲ್ಪ ಫೀವರ್ ಇದೆ, ಏನೋ ಗೊತ್ತಿಲ್ಲ. ತಣ್ಣಗೆ ನೀರೆಲ್ಲ ಕುಡಿದು ಥರ ಆಗಿದೆಯೇನೋ. ಸೊ ಅದಕ್ಕೆ ಸಿರಪ್ ತರೋಣ ಅಂತೇಳಿ ಮೆಡಿಕಲ್ಗೆ ಹೋಗ್ತಾಯಿದ್ದೀನಿ. ಪಾಪ ಆ್ಯಕ್ಟಿವ್ ಆಗಿದ್ಲು. ಜ್ವರ ಬಂದರೆ ಸಡನ್ನಾಗಿ ಡಲ್ ಆಗ್ತಾಳವಳು. ನಾನು ಸಿರಪ್ ಮರ್ತೋದೆ ನೋಡಿ, ಇದೇ ಆಗೋದು. ಪ್ರತಿಯೊಂದು ಇಟ್ಕೊಂಡಿರ್ತೀವಿ. ಆ್ಯಕ್ಚುಲಿ ಸಿರಪ್ ಎಲ್ಲ ಎಮರ್ಜೆನ್ಸಿಗೆ ಬೇಕಾಗುತ್ತೆ, ಇಟ್ಕೋಬೇಕು. ಬಟ್ ಅದು ಬ್ಯಾಗನ್ನೇ ಮರ್ತು ಬಂದಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ಮೆಡಿಸಿನಿದ್ದು. ಸೊ ಈ ಥರ ಆಯಿತು. ಆಗ ಅರ್ಜೆಂಟಿಗೆ ಓಡ್ತಾಯಿದ್ದೀನಿ. ನೈಟೆಲ್ಲ ಫೀವರ್ ಬಂದರೆ ತುಂಬ ಕಷ್ಟ. ಒಂದ್ಸಲಿ ನಂಗೆ ಆ ಥರನೇ ಆಗಿತ್ತು. ನೈಟ್ ಫೀವರ್ ಬಂದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಧನಿತಾ ಚಾನೆಲ್. ಇವತ್ತು ನಾವು ನಮ್ಮ ಮನೆದು ದೈವದ್ದು ತಂಬಿಲ ಇದೆ. ಸೊ ಅದು ಇರೋದು ಮಣಿಪಾಲದಲ್ಲಿ. ಅಲ್ಲಿ ಹೋಗ್ತಾ ಇದ್ದೀವಿ. ಇದು ನಂದು ಫಸ್ಟ್ ಅಪ್ಪನ ಮನೆ ತಂಬಿಲ. ಊರಿಗೆ ಬಂದವಳು. ಅಪ್ಪನ ಮನೆದ್ದಾಯಿತು, ಮಾವನ ಮನೆದ್ದಾಯಿತು. ಇವಾಗ ಇದು ಥರ್ಡ್ ನಮ್ಮ ಸ್ವಂತ ನಮ್ಮದೇ ದೈವದ ಮನೆ ತಂಬಿಲಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು, ಆಗಿದ್ದೀವಿ. ಅಂದರೆ ಬೆಳಿಗ್ಗೆ ಸ್ವಲ್ಪ ನನ್ನ ಮಗಳಿಗೆ ಸ್ಟಮಕ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಫೀವರ್ ಇತ್ತು. ಸೊ ಅದರಿಂದಾಗಿ ಅವಳಿಗೆ ಸಿರಪ್ ಎಲ್ಲ ತಂದು ಇವಾಗ ಸ್ವಲ್ಪ ಓಕೆ ಆಗಿದ್ದಾಳೆ. ಬಾ ಅಮ್ಮ, ರೆಡಿ ಅಲ್ವಾ? ಬಾ ನೋಡಿ, ನನ್ನ ಮಗಳು ರೆಡಿ ಆಗಿದ್ದಾಳೆ. ಅವಳಿಗೆ ಮತ್ತೊಂದು ಫ್ರಾಕ್ ಇದೆ ಫ್ರೀ ಆಗಿರೋದು. ಬಟ್ ಆಗ ಕಾಟನ್ ಫ್ರಾಕ್ ಬೇಡ ಅಂತೆ, ಇದೇ ಬೇಕಂತಿದ್ದಾಳೆ. ಏನಕ್ಕೆ ಇದೇ ಡ್ರೆಸ್ ಬೇಕು ನಿಮಗೆ? ಏನಕ್ಕೆ ಇದೇ ಬೇಕು? ಮತ್ತೊಬ್ಬ ಹೀರೋ ಬಂದ. ಅನಿಸ್ತಾ ಇಲ್ವಾ? ಸೊ ನನ್ನ ಮಗನು ರೆಡಿ ಆದ. ನನ್ನ ಮಗನಿಗೂ ಶರ್ಟ್ ಹಾಕ್ಬೇಕಂತಿದ್ದೀನಿ. ಬಟ್ ಅವನು ವೈಟ್ ಕಲರೆಲ್ಲ ಡ್ರೆಸ್ ಶರ್ಟ್ ಹಾಕ್ಕೊಂಡ್ರೆ ಅವನು ಫುಲ್ ಸ್ಟೇನ್ ಆಗುತ್ತೆ, ಅವನು ಆಟ ಆಡೋ ಇದರಲ್ಲಿ. ಸೊ ಇವಾಗ ಹೋಗೋ ತನಕ ಇದನ್ನು ಹಾಕಿಸಿ ಅಲ್ಲಿ ಹೋಗಿ ಫಂಕ್ಷನ್ ಸ್ಟಾರ್ಟ್ ಆಗುವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಇದ್ದೀನಿ ಇಬ್ಬರದ್ದು. ಬೇಬಿ ಅಂತ ಇರ್ತಾಳೆ ನಾನ್ ಸ್ಟಾಪ್. ಆ್ಯಕ್ಚುಲಿ ಅಲ್ಲಿ ನಮ್ಮ ಮಣಿಪಾಲದಲ್ಲಿ ನಾನಿದ್ದ ಹಳೆ ಮನೆ, ನನ್ನ ಬಾಲ್ಯದ ನೆನಪು ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನಮ್ಮದು ತುಂಬ ನೆನಪಿದೆ ಅಲ್ಲಿ. ಎಲ್ಲ ಮುಂಚೆ ಇದ್ದ ಮನೆಯಲ್ಲಿ ಇವಾಗ ಬಿದ್ದಿದೆ. ಅಂದರೆ ರಿನೋವೇಟ್ ಮಾಡಿದರೆ ರೆಂಟಿಗೆಲ್ಲ ಕೊಡ್ಬೋದಿತ್ತು. ಬಟ್ ನಮಗೆ ನನ್ನ ತಮ್ಮ ಅಬ್ರಾಡಲ್ಲಿರೋದು, ಸೊ ನಾವು ಬ್ಯಾಂಗ್ಳೂರಲ್ಲಿರೋದು, ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕಾಗಿಲ್ಲ. ಸೊ ಅದರಿಂದ ಅದು ಫುಲ್ ಇವಾಗ ಮಳೆ ಬಂದಿದ್ದೆಲ್ಲ ಆಗಿ ಬಿದ್ದೋಗಿದೆ. ಬನ್ನಿ ಹೊರಡೋಣ. ಸೊ ಫೈನಲಾಗಿ ನಾನು ರೆಡಿ ಆದೆ. ನನ್ನ ಮಗಳು ನೋಡಿ ಆಟೋ ಬರುತ್ತೆ, ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಆದ್ವಿ. ನಾನು
pasang. Pura pasang dah tak? Pura pasang dah tak ada. Ah, boy. Swami Daradan kapal kai megile. Pura torde ada rasta dah ini prepare. ಟೈಮಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ವಿ. ನಮ್ಮ ಅಡ್ಡ ಆಗಿದ್ದಿದೆ ಎಲ್ಲ. ಅಮ್ಮನವ್ರದ್ದು ಅನ್ನ, ನನಗೂ ಒಂದು ಟೈಮಲ್ಲಿ ಅನ್ನದಾತ, ಇವ್ರಿಗೂ ಅನ್ನದಾತ KMC ಹಾಸ್ಪಿಟಲ್. ಟೈಮಲ್ಲಿ ವರ್ಕ್ ಮಾಡುವಂಥ ಪ್ಲೇಸ್ ನಾವು ಮನೆ ಮಾಡ್ತಾ ಇದ್ವಿ. ಹೋಲ್ ಫ್ಯಾಮಿಲಿಗೂ ಅನ್ನದಾತ ಆಗಿದ್ವಿ ಅಲ್ವಾ? ಅದೇ ಅಮ್ಮ ಅನ್ನದಾತನೇ ನಮ್ಮಕ್ಕೆ KMC ಮಣಿಪಾಲ್ ದೂರಕ್ಕೆ ಕೈ ಮುಗಿಲೆ ಬಪ್ಪು ಸ್ವಾಮಿ. ಪ್ಲೇಸ್ ಬರೋದು ಅನ್ನೋ ಖುಷಿ ಆಗ್ಬಿಡೋದಲ್ವಾ? ಇಲ್ಲಿಂದ ನಾವು ನಡ್ಕೊಂಡು ಬರ್ತಾ ಇದ್ವಿ. ವಾಲ್ನಕ್ಕಿ ನಮಗೆ ಸ್ವೀಟ್ ನಾನು ಸ್ವೀಟ್ ಹೆಂಗಿಲ್ಲ ಇತ್ತು ಅಡೆ ಶಿಫ್ಟ್ 10 years ಆತೆ ಅಮ್ಮಿ ಹೆಂಗಿಲ್ ಪುಟ್ಟದ ಬೆಳೆದಿನ ಊರಿಂದು ಹೆಂಗಿಲ್ ಫುಲ್ KMC ಇತ್ತ ವರ್ಕ್ ಬಂತು. ನಾನು ಮದುವೆ ಆದ ಬ್ಯಾಂಗ್ಳೂರ್ಗೆ ಹೋಯ ಅಮ್ಮ ಇತ್ತೆ ರಿಟೈರ್ಡ್ ಆದ್ದೆ. ಹಾಂ ಅಂಜಿ ಪಪ್ಪನೇ ಅವೇಕಲ್ಲ ಅಜ್ಜಿ ಇಲ್ಲ ಎಡೆ ಪೂರ ಡೈಲಿ ನಡತೊಂದು ಹೋಗಿದ್ದ ಕಾಲೇಜಿಗೆ ವರ್ಕಿಗೆ. ಇದೆಲ್ಲ ನಮ್ಮದು ಪ್ಲೇಸಿಗೆ ನಮ್ಮೂರು. ಹಾಸ್ಟೆಲ್ ಹಂಗೆ ಇದೆ. ಅವೇನು ಮಂದಿರದ ಅಪಾರ್ಟ್ಮೆಂಟ್ ಮಂದಿರ ಮೂಲ ರೈಟ್ಗೆ ಅವೇ ಮುಂಚಿನ ಮೇಲೆ ಹಾಂ ಲೆಫ್ಟ್ ಬೈದಲ್ಲಿ ಕೈ ಮುಗಿಲಿದೆ. ಮನೆ ಹತ್ರ ಬಂದ್ವಿ ಇವಾಗ. ಗೊತ್ತು ಮೂಲೆ ಅಂತಾನೆ, ಮೂಲೆ ಅಂತಾನೆ. ಕೋರಿ ಕಟ್ ಮಾಡ್ಲಿಕ್ಕೆ ಇದು ದೈವಕ್ಕೆ. ಏ ಬಾ ವಾ ಇಂಚಿಡ ಪೂಡ ಇತ್ ಲಾಯ್ಕ್ ಹತ್ತುಂಡತ ಸರಿ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ದೈವದ ಮನೆಯಲ್ಲಿ. ಅದು ನಮ್ಮ ಅಕ್ಕ, ಇವರು ನಮ್ಮ ಅಕ್ಕ, ಅವರು ದೊಡ್ಡ ಅಕ್ಕ, ಇವರು ಸಣ್ಣ ಅಕ್ಕ. ನನ್ನ ಇಂಚಿನ ಲೈಫ್ ತಿಕ್ಕ ಅಂದು ಇವಾಗೆಲ್ಲ ಈ ಲೈಫ್ ಇನ್ನು ಸಿಗ್ಲಿಕ್ಕೆ ತುಂಬ ಕಷ್ಟ ಇದೆ. ಮುಂಚೆ ಎಲ್ಲ ಎಷ್ಟು ಎಂಜಾಯ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ವಾ ಅಲ್ಲಿಂದ ಬಂದವ್ರು ಅಲ್ಲಿಂದ ಹೇ ದೂರದನ್ನ ಇಂಚಿ ಅಂದು ಅಲ್ಪ ಗಟ್ಟು ಮಾಡ್ತೀರಿ. ಹಾಂ ಮುಂಚೆ ಈ ಗದ್ದೆಯಲ್ಲಿ ಬೆಳೀತಾ ಇದ್ರು ಭತ್ತ, ಇವಾಗ ಏನು ಮಾಡಲ್ಲ, ಹಾಗೆ ಬಿದ್ದಿದೆ. ಅಮ್ಮ ಓಹ್
ಇದು ತೋಟ ಆಗಿತ್ತು. ಇವಾಗ ಇತ್ತು ಪೂರ ಗರ್ತದ ಇಂಚ ಮಲ್ತು ಬಿಡ್ತಿರತ್ತ. ಇತ್ತು ತೋಟ ಇತ್ತು, ಇತ್ತು ಮರ ಇತ್ತು. ಇದೇ ನೋಡಿ, ನಾವು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಕಾಲೇಜಿಗಾಗಲಿ ಸ್ಕೂಲಿಗೆಲ್ಲ. ಸೊ ಇವಾಗ ಕಂಪ್ಲೀಟ್ ಚೇಂಜ್ ಆಗಿದೆ ಇಲ್ಲಿ. ಇದು ನಮ್ಮೂರು. ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ತೋಟ. ಇಲ್ಲೆಲ್ಲ ತುಂಬ ತೋಟ ಆಗಿತ್ತು. ಅಲ್ಲೊಂದು ದೊಡ್ಡ ಇದೆ. ಬಾಲೆ ಬತ್ಲೆ 4G ಏಯ್ ಇತ್ತು. ಇವಾಗ ಹೊಸ ಬಾವಿ ತೋಡಿದ್ದಾರೆ ಇಲ್ಲಂತ ತೋರಿಸಿ ನೋಡಿ. ಇಲ್ಲಿ ಓ ಕಲ್ಲು ಪೂರ ಕಟ್ಟಿದ್ದೀರಿ ಮಾರೆ. ಅವು ರಾವು ಇತ್ತೆಲ್ಲ ಮಲ್ತಂದಿಲ್ಲ ಅಂದತ್ತ ರಾವು ಕೂಡ ಬೂತು ನಲ್ಲು ರಾವಿಜ್ಜಿ ತೋಜಂದುಜ್ಜ ಅಂದ ರಾವು ಮೂಲು ಕಾಲ್ದಾರಿ ಇತ್ತೀನಿ ತಂತಿಕಂಬ ಅಂದ ಅವು ಇತ್ತರತ ತಂತಿಕಂಬ ಪೂರ ಇತ್ತುಂಡು ಅರಿ ಆಪುಂಟನ್ ಮೇನ್ ಕಾಡು ಮುಳ್ಳೇನ ಪಸಿ ಕಾಡು ತೋಟ. ಇವಾಗ ನೋಡಿ ಹೇಗೆ ರೋಡ್ ಆಗಿದೆ ತೋರಿಸಿ. ರೋಡ್ ಅದು ಇತ್ತು ಒಂಜಿ ಒಂದೇ ಲೆಕ್ಕಡೆ ಉಂಡತ. ಎಂಕಲ್ ಇಲ್ಲೂ ಅಲ್ಲುಂಟು ತೋಜೊಂದು ಇಜ್ಜಿ ಓಲ್ಲಿ. ಇದು ನಮ್ಮ ಮನೆ ಕಾಣಿಸ್ತಾನೆ ಇಲ್ಲ. ನಮ್ಮ ಮನೆ ಇಲ್ಲಿದೆ. ಇದೆಲ್ಲ ನಮ್ಮ ತೋಟ ಆಗಿತ್ತು. ಅಯ್ಯೋ ಎಲ್ಲೂ ಕಾಣಿಸ್ತಾನೆ ಇಲ್ಲ ನಮ್ಮ ಮನೆ ನಾವು ಮುಂಚೆ ಇದ್ದಿದ್ದ ಮನೆ ನೋಡಿ. ಅದೊಂದು ಮನೆ, ಸಣ್ಣ ಮನೆ ಕಾಣಿಸ್ತಾ ಇದೆಯಾ? ಅಲ್ಲಿ ಹತ್ರ ಹೋಗಿ ತೆಗಿತೀನಿ. ಇದು ನಮ್ಮ ಅಣ್ಣನವ್ರ ಮನೆ. ನಮ್ಮೂರಾಗಿತ್ತು, ಇವಾಗ ನಮ್ಮೂರು ಬ್ಯಾಂಗ್ಳೂರ್ ಆಗಿದೆ. ಈರ್ ದೂರ ಹುಷಾರ ಮೇರ್ ದೂರ ಓಯ್ ದೂರ ಅನ್ಸಿಕೆ ಇಜ್ಜಲ್ಲ. ಹಾಯ್ ಬನ್ನಿ ಮಾಮಗ ನೋಡಿ. ಇದು ನಮ್ಮ ಅಣ್ಣನವ್ರ ಮನೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿಲಿ ಬಾ ಬಾ. ಇದೇ ನೋಡಿ ನಮ್ಮ ಅಮ್ಮನ ಮನೆ. ಸೊ ನಾವು ಮುಂಚೆ ಇದ್ದ ಮನೆ. ಅಯ್ಯೋ ಗೇಟಿಗೆ ಲಾಕ್ ಮಾಡ್ದಿರ ಅಂಚಿಡ ಬೋಡ ನಾನು ಕೀಪಸಲೆ ಪತ್ತಲೆ ಮಾಮಡ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಾ? ಇದು ಇದೆ. ತುಂಬ ಸೀರಿಯಸ್ಲಿ ಬೇಜಾರಾಗುತ್ತೆ ಅದು ನೋಡುವಾಗ. ಏನ ನನ್ನ ಮಗಳು ಓಪನ್ ಮಾಡ್ತಿದ್ದಾಳೆ ನೋಡಿ ಇವಾಗ. ಬಾ ಭಯ ಆಯ್ತು. ಸ್ನೇಕ್ ಬರುತ್ತೆ ನನಗೆ. ಇದು ನೋಡುವಾಗ ಇಷ್ಟು ಬೇಜಾರಾಗುತ್ತೆ. ಇದು ನನ್ನ ಬರೋದು ಎಲೆಕ್ಟ್ರಿಕಲ್ ತಪ್ಪು ಉಂಡು ಮೂಲ ವಯರ್ ಇದೆ ನೋಡಿ. ಇದು ಕೊಠಡಿ ಆಗಿತ್ತು. ಅದಂದರೆ ಬಾತ್ರೂಮ್ ಎಲ್ಲ ಇದಾಗಿತ್ತು. ಇಲ್ಲಿ ನಮ್ಮ ಅಣ್ಣನವ್ರ ಮನೆ ಇತ್ತು. ಅದು ನಮ್ಮ ಮನೆ ಆಗಿತ್ತು ನೋಡಿ. ಇಲ್ಲಿ ತುಳಸಿ ಕಟ್ಟೆ ಇದೆ. ನಾವೆಲ್ಲ ಹಾಗೆ ಬಿಟ್ಟೋಗಿದ್ವಿ. ಇದರಲ್ಲಿ ಚುಂಬಿದೆ. ನಾನು ಹೆಂಕಲ್ ಇತ್ತೀನಿ ಇಲ್ಲ ಅಮ್ಮನಾಗಲೇ. ಹಾಂ ಮಲ್ಲ ಇಲ್ಲ 4 ಬೆಡ್ರೂಮ್ದ 4 ಬೆಡ್ರೂಮ್ ಮನೆ. ಯಶೋದಕ್ಕ ಎ ಸಿ ಇತ್ತುಂಡಾಗೆ. ಹಾಂ ಎ ಸಿ ಇತ್ತು. ಎ ಸಿ ಅಂದರೆ ಓಪನ್ ಎ ಸಿ. ಹಂಚಿದ ಮನೆ ಇದೆ ಆ್ಯಕ್ಚುಲಿ, ಹಳೇ ಕಾಲದ್ದು. ಹಾಂ ಎಂಕಲ್ ಇತ್ತಿನ ಇಲ್ಲ ಬಾಬು. ಇದು ನಾವು ಸಣ್ಣದಿಂದ ತಿಂತ ಇದ್ವಿ. ಇದು ಹಲಸಿನ ಮರ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದೇ ಏರ್ಲ ಇಜ್ಜೆ ಇರುತ್ತಾ ಅಂತಾರೆ. ಇದು ನೋಡಿ ಮನೆ ಬ್ಯಾಕ್ ಸೈಡ್ ಅಣ್ಣನವ್ರದ್ದು. ಇದು ನಮ್ಮ ಮುಂಚೆ ಬಾವಿ.
ನನಗೆ ನಾವಿದ್ದ ಮನೆ ನೋಡುವಾಗ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ, ಈ ಥರ ಇದೆ. ನಾವು ಮೇಂಟೈನ್ ಮಾಡಿಲ್ಲ, ಅದೇ ಪ್ರಾಬ್ಲಮ್. ಅದೇ ಮೇಂಟೈನ್ ಮಾಡೋದಕ್ಕೆ ಯಾರೂ ಇರಲಿಲ್ಲ. ನಾನು ಬ್ಯಾಂಗ್ಳೂರಲ್ಲಿರೋದು, ತಮ್ಮ ಪಾಪ ದೂರದಲ್ಲಿದ್ದಾನೆ. ಸ್ವಲ್ಪ ಮೇಂಟೈನ್ ಮಾಡಿ ಎಲ್ಲ ಇಟ್ಟಿದ್ರೆ ಇರ್ತಿತ್ತೇನೋ. ನಮಗೆ ಇವಾಗ ಒಂದು ಮನೆದ ವ್ಯಾಲ್ಯೂ ಅರ್ಥ ಆಗ್ತಾಯಿದೆ. ನಾವು ಬ್ಯಾಂಗ್ಳೂರಿಗೆ ಹೋದ ನಂತರ ಒಂದು ಸೈಟು ಅಥವಾ ಈ ಮನೆದ ವ್ಯಾಲ್ಯೂ ಇವಾಗ ಅರ್ಥ ಆಗ್ತಾಯಿದೆ, ಎಷ್ಟು ವ್ಯಾಲ್ಯೂ ಇದೆ ಅಂಥೇಳಿ. ಬ್ಯಾಂಗ್ಳೂರೆಲ್ಲ ಒಂದು 2 ಸೆನ್ಸ್ ಅಥವಾ 3 ಸೆನ್ಸಲ್ಲೇ ಒಂದು ಮನೆ ಅಥವಾ ದೊಡ್ಡ ಬಿಲ್ಡಿಂಗ್ ಮಾಡಿಬಿಡ್ತಾರೆ. ಬಟ್ ನಮಗೆಲ್ಲ 5 ಸೆನ್ಸ್ ಅಂದರೆ ನನಗೆ ಅದರ ಏನಾದ ಸಣ್ಣದಲ್ವ ಅಂತ ಫೀಲ್ ಆಗ್ತಿತ್ತು. ಬಟ್ ಊರಲ್ಲೇ ಇವಾಗ ವ್ಯಾಲ್ಯೂ ಬರ್ತಾ ಇದೆ ಪ್ರಾಪರ್ಟಿಗೆಲ್ಲ. ತುಂಬ ಫೀಲ್ ಆಗುತ್ತೆ, ನಾವು ಈ ಮನೇನ ಸ್ವಲ್ಪ ನೀಟಾಗಿ ಸ್ವಲ್ಪ ರಿಪೇರಿ ಎಲ್ಲ ಮಾಡಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ತುಂಬ ಹಳೆಯ ಮನೆ ನಮ್ಮದು. ಆ್ಯಕ್ಚುಲಿ ತುಂಬ ಜನ್ರೇಷನ್ ಅವರು ಈ ಮನೇಲಿ ಒಂದೇ ಮನೇಲಿ ಇದ್ದಂಥ ಮನೆ ಇದು. ಜಾಯಿಂಟ್ ಫ್ಯಾಮಿಲಿ ಮನೆ ಇದಾಗಿತ್ತು ನಮ್ಮದು. ಲಾಸ್ಟ್ ಇದ್ದಿದ್ದು ನಾವೇ. ಎಲ್ಲರೂ ಸಪ್ರೇಟಾಗಿ ಮನೆ ಕಟ್ಕೊಂಡು ಹೋದ ನಂತರ ಲಾಸ್ಟ್ ನಾವು ನಮ್ಮ ಫ್ಯಾಮಿಲಿ ಇದ್ದ ಮನೆ ಇದು. ನೋಡಿ, ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅಂಗಳದಲ್ಲಿ ಇರುವಂಥ ಹಲಸಿನ ಮರ. ಇದು ತುಂಬ ಚೆನ್ನಾಗಿದೆ. ಇದು ಜಾಕ್ ಫ್ರೂಟ್ ಇದ್ದ ಮರ. ಇದು ದೊಡ್ಡ ಅಂಗಳ ಆಗಿತ್ತು ನಮ್ಮ ಮನೆ ಎದುರುಗಡೆ, ದೊಡ್ಡ ಅಂಗಳ. ಇದರ ಪಕ್ಕದಲ್ಲೇ ಅದು ಅಣ್ಣನವ್ರ ಸೈಟ್ ಇತ್ತು, ಅಂದರೆ ಮನೆ ಇತ್ತು. ಅವರು ಎಲ್ಲ ಸ್ವಲ್ಪ ಡೆಮಾಲಿಷ್ ಎಲ್ಲ ಮಾಡಿ ನೀಟಾಗಿ ಲೆವೆಲ್ ಇರಲಿ ಅಂತೇಳಿ ಮಾಡಿದ್ದಾರೆ. ಬಟ್ ಇದು ತುಳಸಿ ಕಟ್ಟೆ ನಮ್ಮ ಮನೆಯದ್ದು. ಇದು ಎಂಟ್ರೆನ್ಸ್ ಡೋರ್ ಆಗಿತ್ತು ನಮ್ಮದು. ಇದು ಎಂಟ್ರೆನ್ಸ್ ಡೋರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗೆಲ್ಲ ಬಿದ್ದೋಗಿ ಗೊತ್ತಾಗ್ತಿಲ್ಲ. ಆಚೆ ದೊಡ್ಡ ಬಾತ್ರೂಮ್, ಅದು ಅಂಡೆ ಒಲೆ ಅದೆಲ್ಲ ಅಲ್ಲಿತ್ತು. ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಆ ಕಡೆ ಇತ್ತು. ತೋರಿಸ್ತೀನಿ. ನಂಗೆ ಭಯ ಆಗ್ತಾಯಿದೆ, ಯಾಕಂದರೆ ಹಾವೆಲ್ಲ ಇದ್ರೆ ಅಂತ. ಸೊ ನೋಡಿ, ಅದು ಬೆಡ್ರೂಮು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಂಡೋ ನೋಡಿ, ಅದರಲ್ಲಿ ಕೀ ಹಾಗೆ ಇದೆ. ನಾವು ಆ್ಯಕ್ಚುಲಿ ಶಿಫ್ಟ್ ಆದ ಅರ್ಜೆಂಟಲ್ಲಿ ಎಲ್ಲ ಥಿಂಗ್ಸ್ ಇಲ್ಲೇ ಕೆಲವೊಂದು ಬಿಟ್ಟೋಗಿದ್ವಿ. ಕೆಲವೆಲ್ಲ ಹಾಗೆ ಇತ್ತು ಮನೆಯಲ್ಲಿ. ಏನೂ ನಾವು ತಗೊಂಡು ಹೋಗಿರಲಿಲ್ಲ. ಅಂದರೆ ಹೊಸ ಮನೆಗೆಲ್ಲ ಕೆಲವೊಂದು ಇದಾಗ್ತಿರ್ಲಿಲ್ಲ. ಬಟ್ ಎಲ್ಲ ಸ್ಟ್ರಾಂಗ್ ಆಗಿತ್ತು. ನೋಡಿ, ಇದು ಹಾಲ್ ಆಗಿತ್ತು ಮೇಯ್ನ್. ಇದು ಕಿಚನ್ ಪ್ಲಸ್ ಇದು ಸ್ಟೋರ್ ರೂಮ್ ಆಗಿತ್ತು. ಇದು ಕಾಣಿಸ್ತಾ ಇದೆಯಲ್ಲ, ಈ ಬೇರೆದಾಚೆ ಇದು ಸ್ಟೋರ್ ರೂಮ್ ಆಗಿತ್ತು. ಮತ್ತು ಇದು ಮೇಯ್ನ್ ನಮ್ಮದು ಕಿಚನ್. ಫಸ್ಟ್ ಆಫ್ ಆಲ್ ನಾವು ಇಲ್ಲಿಂದ ಶಿಫ್ಟ್ ಆಗಿದ್ದ ಮೇಯ್ನ್ ರೀಸನ್ ಏನಂದರೆ, ತುಂಬ ಹಾವುಗಳು ಬರ್ತಾಯಿತ್ತು. ಅದು ಏನಂತಾರೆ, ಕಂದೊಡಿ ಅಂತೀವಿ ನಾವು, ಕಟ್ಟದ ಹಾವು ಏನೋ ಗೊತ್ತಿಲ್ಲ, ಅದಕ್ಕೆ ಏನಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ. ಬಟ್ ಅದು ಹಾವೆಲ್ಲ ತುಂಬ ಇತ್ತು ಮನೆ ಪಕ್ಕ. ಮತ್ತು ಕೇರೆ ಹಾವುಗಳ ತುಂಬ ಇಲ್ಲಿ ಓಡಾಡ್ತಾ ಇತ್ತು. ಇಲ್ಲಿ ಸೊಳ್ಳೆ ಎಲ್ಲ ತುಂಬ ಇದೆ. ಆ್ಯಕ್ಚುಲಿ ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ಬಿಟ್ಟೋಗ್ಲಿಕ್ಕೆ ರೀಸನೇ ಅದು. ಅಂದರೆ ಮೇಂಟೈನ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಪಕ್ಕದಲ್ಲೇ ಒಂದು ದೊಡ್ಡ ತೋಡು ಇತ್ತು. ಅದೇನಂತಾರೆ, ನೀರು ಪಾಸ್ ಆಗುತ್ತಲ್ವ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗೆ ಇದು ಸ್ವರ್ಣ ನದಿ ಇದೆಯಲ್ಲ, ಹತ್ತಿರ ಆಗುತ್ತೆ. ಈ ತೋಡಿಂದ ನಂತರ ಗೊತ್ತಿಲ್ಲ. ಪಕ್ಕದಲ್ಲಿ ಇಲ್ಲಿ ನೆಕ್ಸ್ಟ್ ನಮ್ಮದು ಇದೆ, ಇದಿರೋದು ನೆಕ್ಸ್ಟ್ ಇದರಲ್ಲೇ ಒಂದು ತೋಡು ಇದೆ. ಹಾವು ಇದೆ, ಭಯ ಆಗುತ್ತೆ. ಇಲ್ಲಿ ಫುಲ್ ವಾಟರ್ ಫ್ಲೋ ಆಗುತ್ತೆ ಮಳೆ ಬರೋ ಟೈಮಲ್ಲಿ. ಸೊ ಅದು ನೀರು ಸ್ವರ್ಣ ನದಿಗೆ ಸೇರುತ್ತೆ. ಅವಾಗೆಲ್ಲ ಹಾವೆಲ್ಲ ತುಂಬ ಬರ್ತಾಯಿತ್ತು ಮಳೆಗಾಲಕ್ಕೆ. ಆದರೆ ನೀರಿಂದ ಬರೋ ಹಾವೆಲ್ಲ ಮನೆ ಹತ್ರನೇ ಬರ್ತಾಯಿತ್ತು. ಸೊ ಮೇಂಟೈನ್ ಮಾಡಲಿಕ್ಕೂ ಕಷ್ಟ. ಸೊ ಅದರಿಂದ ನಾವು ಆದಷ್ಟು ಬೇಗ ಮನೆ ಕಟ್ಟಿ ಅಲ್ಲಿ ಶಿಫ್ಟ್ ಆದ್ವಿ. ನಮ್ಮ ಅಕ್ಕ ತಮಾಷೆ ಮಾಡ್ತಿದ್ದಾರೆ ಕ್ಲೀನ್ ಮಾಡು ಅಂತ. ನೋಡಿ ಎಷ್ಟು ದೊಡ್ಡ, ಇಲ್ಲಿಂದ ಅಲ್ಲಿ ತನಕ ಇದೆ ಮನೆ, ಚೀಚಾಗಿದೆ ನೋಡಿ. ಅಲ್ಲೊಂದು ಡೋರ್ ಇದೆ ನೋಡಿ. ನೋಡಿ, ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ರೀಸೆಂಟಾಗಿ ಆಗಿರೋವಂಥದ್ದು ರೋಡು. ಇಲ್ಲಾಂದ್ರೆ ಈಸಿ ಏನು ಇರಲಿಲ್ಲ ಈ ಪ್ಲೇಸಲ್ಲಿ, ಕಷ್ಟನೇ ಇತ್ತು. ಬಟ್ ಆದ್ರೂ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಪ್ಲೇಸನ್ನು. ಖುಷಿ ಆಗ್ತಿತ್ತು. ಆ ಬಾಲ್ಯದ ನೆನಪು ಏನೋ ಒಂಥರ ಖುಷಿ ಇತ್ತು. ಇವಾಗಿನ ಲೈಫ್ ಸ್ಟೈಲ್ ಕಂಪೇರ್ ಮಾಡಿದರೆ ಆವಾಗದ್ದೇನೋ ಒಂಥರ ಖುಷಿ ಇತ್ತು. ಏನೋ ಇಲ್ಲಿ ನೋಡಿ, ಈ ಕಾಡು ಹತ್ರ ಈ ಮರದಲ್ಲಿ ಹತ್ತೋದು, ಅಥವಾ ಈ ಪೇರಳೆ ಮರ, ಹಲಸಿನ ಮರ, ರಜೆಲೆಲ್ಲ ಹತ್ತಿ ಕೂರೋದು. ಎಷ್ಟು ಪೇರಳೆ ಮರ ಇತ್ತು ಗೊತ್ತಾ. ಇದು ಏನಂತಾರೆ, ಪೇರಳೆ ಬರ್ತಾಯಿಲ್ಲ, ಗುವದ್ ಮರ, ಸೀಬೆಕಾಯಿ ಮರ ಎಷ್ಟಿತ್ತು ಗೊತ್ತಾ. ಇಲ್ಲೆಲ್ಲ ನಾವು ಹತ್ತಿ ಕೂರೋದು,
ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ, ತೋಟ ಇತ್ತು. ಬಟ್ ಏನು ಮಾಡೋದು, ಇವಾಗೆಲ್ಲ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಲ್ವ, ಚೇಂಜ್ ಆಗಿದೆ ಇವಾಗ ಲೈಫ್ ಸ್ಟೈಲ್ ಎಲ್ಲ. ಸೊ ಎಲ್ಲ ನಾವು ಚೇಂಜ್ ಆಗಿದ್ದೀವಿ ಫೈನಲಿ. ನಮಗೆ ಇಲ್ಲಿಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಸೊ ಇದು ಇರೋದು ಮಣಿಪಾಲದ ಹತ್ರ. ಯಾವ ವರ್ಷಕ್ಕೊಮ್ಮೆ ತಂಬಿಲ ಎಲ್ಲ ಆದರೆ ಬರ್ತೀವಿ. ನನಗೆ ತುಂಬ ಕಡಿಮೆ ಸಿಗೋದು ಊರಿಗೆ ಬಂದರೆ ತಂಬಿಲ ಎಲ್ಲ. ಹಾಗಾಗಿ ಇಲ್ಲೊಂದು ವಿಸಿಟ್ ಕೊಟ್ಟು ಹೋಗ್ತೀವಿ. ಅಣ್ಣನ ಮನೇನೂ ಇದೆ ಮನೆ. ನೆಕ್ಸ್ಟ್ ಅಣ್ಣನ ಮನೆ ಇದೆ ನೋಡಿ, ಈ ಕಂಪೌಂಡಲ್ಲಿ ನೆಕ್ಸ್ಟ್ ಅಣ್ಣನ ಮನೆ. ನನ್ನ ಮದುವೆ ಎಲ್ಲ ಇಲ್ಲೇ ಆಗಿರೋದು. ತುಂಬ ನೆನಪಿದೆ ಈ ಮನೇಲಿ. ಆ್ಯಕ್ಚುಲಿ ನಾವು ಈ ಮನೆ ಬಿಟ್ಟು ಹೋದ ನಂತರ ಹೊಸ ಮನೆಗೆ ಶಿಫ್ಟ್ ಆಗಿರೋದು. ನನ್ನ ಮದುವೆ ಆದ ನಂತರ ನಾವು ಹೊಸ ಮನೆಗೆ ಶಿಫ್ಟ್ ಆಗಿರೋದು. ಸೊ ಫೈನಲ್ ಹೇಳಬೇಕಂದ್ರೆ ನಮ್ಮದು ಹಳೆ ಮನೆಯ ನೆನಪು ಅಂತಲೇ ಹೇಳ್ಬೋದು. ಈ ಥರ ಇದೆ. ಇದರಲ್ಲೂ ನಮ್ಮದು ನೆನಪು ತುಂಬ ಇದೆ, ಹಳೆಯ ಮನೆ ನೋಡಿ. ನೆಕ್ಸ್ಟ್ ಬನ್ನಿ, ಇನ್ನು ತಂಬಿಲದ್ದೆಲ್ಲ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಬನ್ನಿ. ಅಕ್ಕನವರೆಲ್ಲ ಬಂದಿದ್ದಾರೆ. ಇದೆಲ್ಲ ರೀಸೆಂಟ್ ಆಗಿರೋದು. ನಮ್ಮ ಮಾವನವರೆಲ್ಲ ಮಾಡಿ ಇವಾಗ ಸ್ವಲ್ಪ ಲೆವೆಲ್ ಮಾಡಿ ತೋಟ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರೈತರು ಹೊರಟರು. ಎಷ್ಟು ಬಾಳೆಗೆ ತೋಟ ಎಷ್ಟಿದೆ, ಗದ್ದೆ ಎಷ್ಟಿದೆ ನೋಡಿ, ಹೊರಟರು. ಏನು ಜ್ಯೂಸಿ ಚಾ ಪಾರಿಯೇ ಅಂಕಲ್ ನಾನು ಗುಡ್ದನ್ನು ನೋಡಿ, ಇಷ್ಟೊಡ ಬಂಗಡೆ ಒಬ್ಬರೇ ತಿಂತಾ ಇದ್ದಾರೆ. ಅತ್ತ ನುಪ್ಪು ಕಮ್ಮಿ ಬಟ್ಟಲ್ ಮಲ್ಲೆನಾ ಬತ್ತೋಲ್ಲ ಎಂಕಲ್ನ ಎಂಕ ಮೊಲೆನ್ನು ತುವನ ಎನ್ನ ಮಗಲ ಸೇಮ್ ಸೋನು ನೆನಪಾಪಿನ್ ಎದಲ್ಲ ಅಲ್ಲೆನ್ನ ಪಿರೋ ಬುರು ಇತ್ತು ನೈಲ್ ಪಾಲಿಶ್ ಅಂಚೇಂಜ್ ಇತ್ತು ಮೋಲ್